ನೆಕ್ಸ್ಟ್ ಏನ್ ಹೇಳ್ತಾರೆ, ಇಫ್ ದ ರೇಷಿಯೋ ಬಿಟ್ವೀನ್ ಅನ್ ಎಕ್ಸ್ಟೀರಿಯರ್ ಆಂಗಲ್ ಅಂಡ್ ಇಂಟೀರಿಯರ್ ಆಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಇಸ್ 1:5, ಹಾಗಾದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟು? ಒಂದು ನಿಯಮಿತ ಬಹುಭುಜದ ಒಂದು ಶೃಂಗದಲ್ಲಿ ಉಂಟಾದ ಹೊರಕೋನ ಮತ್ತು ಒಳಕೋನ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ರೇಷಿಯೋ ಫಸ್ಟ್ ಹೊರಕೋನಗಿದೆ, ಆಮೇಲೆ ಒಳಕೋನಗಿದೆ, ವಿಚ್ ಇಸ್ 1:5. ಹಾಗಾದ್ರೆ ಬಹುಭುಜ ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಹೊರಕೋನ ಈಸ್ಟು ಇಂಟೀರಿಯರ್ ಆಂಗಲ್. ಎಷ್ಟು? ಇಂಟೀರಿಯರ್ ಆಂಗಲ್ ಅಂದ್ರೆ ಒಳಕೋನ ಅನುಪಾತ ಕೊಟ್ಟಿದ್ದಾರೆ ಎಷ್ಟಂತ, 1:5 ಅಂತ. ಓಕೆ, ಸೊ ಟೋಟಲ್ ಯಾವ್ದೋ ಒಂದು ಎಕ್ಸ್ ಗೆ ಅಂತ ಅನ್ಕೊಂಡ್ರೆ ಇದೆಷ್ಟಾಯ್ತು, 1x ಆಯ್ತು, ಇದೆಷ್ಟಾಯ್ತು, 5x ಆಯ್ತು. ಹೌದಾ? ಈಗ ಮತ್ತೆ ಯಾವ್ದ್ರ ಮಧ್ಯದಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ, ಒಳಕೋನ ಮತ್ತು ಹೊರಕೋನ ಮಧ್ಯದ ರಿಲೇಷನ್ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನಮ್ಗೆ ಒಂದ್ ರಿಲೇಷನ್ ಗೊತ್ತು, ಏನಂತ, ಎಕ್ಸ್ಟೀರಿಯರ್ ಆಂಗಲ್ ಯಾವಾಗ್ಲೂ ಏನಾಗಿರುತ್ತೆ, 180 ಡಿಗ್ರಿ ಮೈನಸ್ ಇಂಟೀರಿಯರ್ ಆಂಗಲ್ ಆಗಿರುತ್ತೆ. ಹೌದಾ? ಸೊ ಇವಾಗ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿದೆ ನಮ್ದು, 1x ಇದೆ, ಸರಿನಾ? ಇದು 180 ಡಿಗ್ರಿ, ಇದು ಎಷ್ಟಿದೆ, -5x ಇದೆ. ಸೊ ಯಾವ್ದ್ರದ್ದು ಅನುಪಾತ ಇದು, ಆಂಗಲ್ಗೆ ಅನುಪಾತ, ಈಚ್ ಆಂಗಲ್ಗೆ ಅನುಪಾತ. ಹೌದಾ? ಈಚ್ ಆಂಗಲ್ ತಗೊಂಡಾಗ ಅನುಪಾತ 1:5 ಇದೆ. ಸೊ ಎಕ್ಸ್ ಫೈಂಡ್ ಮಾಡಕ್ಕೆ ಟ್ರೈ ಮಾಡೋಣ. 5 ಅನ್ನ ಈ ಕಡೆ ಹಾಕಿದ್ರೆ 1x + 5x ಆಯ್ತು, ಎಷ್ಟಾಯ್ತು, 6x ಆಯ್ತು, ಸರಿನಾ? ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಇವಾಗ, 30 ಡಿಗ್ರಿ ಆಯ್ತು. ಅಂದ್ರೆ ಈಚ್ ಆಂಗಲ್, ಈಚ್ ಇಂಟೀರಿಯರ್ ಆಂಗಲ್ ಎಷ್ಟಾಯ್ತು, 5 × x ಆಯ್ತು. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಾಯ್ತು, 30 ಡಿಗ್ರಿ ಆಯ್ತು. ಹೌದಾ? ಅಂದ್ರೆ ಈಚ್ ಎಕ್ಸ್ಟೀರಿಯರ್ ಆಂಗಲ್ 1 × x ಅಂದ್ರೆ 1 × 30, ಸೊ 30 ಡಿಗ್ರಿ ಆಯ್ತು. ಇವಾಗ ನಮ್ಗೆ ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಿದ್ರೆ ನಂಬರ್ ಆಫ್ ಸೈಡ್ಸ್ ಹೇಗೆ ಫೈಂಡ್ ಮಾಡೋದು ಅಂತ ಗೊತ್ತು, ಕರೆಕ್ಟ್ ಅಲ್ವಾ? ಸೊ ವಾಟ್ ವಿಲ್ ಬಿ ದ ನಂಬರ್ ಆಫ್ ಸೈಡ್ಸ್? ದ ನಂಬರ್ ಆಫ್ ಸೈಡ್ಸ್ ವಿಲ್ ಬಿ ಈಕ್ವಲ್ಸ್ ಟು 360 ಡಿಗ್ರಿ ಡಿವೈಡೆಡ್ ಬೈ ಈಚ್ ಆಂಗಲ್. ಈಚ್ ಆಂಗಲ್ ಎಷ್ಟು ಸಿಕ್ತು, 30 ಡಿಗ್ರಿ ಅಂತ ಸಿಕ್ತು, ಕರೆಕ್ಟಾ? ಸೊ ಎಷ್ಟು ಸಿಗುತ್ತೆ ನನಗಿಲ್ಲಿ, 12. ಸೊ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಸೈಡ್, 12. ಅದು ಯಾವ ಆಪ್ಷನ್? ಆಪ್ಷನ್ ಡಿ.